Hi students, welcome back to business study class. As in previous video lecture, I was discussed about one of the main important concept which comes in economic environment. So that is very important concept in model 3 or chapter number 3. So that is objectives of India's development plan. Now in this class I will going to discuss about new economic policy, or it's also known as new industrial policy 1991. ಆತ್ಮೀಯ ವಿದ್ಯಾರ್ಥಿಗಳೇ, ಆಲ್ರೆಡಿ ಹಿಂದಿನ ತರಗತಿಯಲ್ಲಿ ಅಭಿವೃದ್ಧಿ ಯೋಜನೆಯ ಉದ್ದೇಶಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ವಿ. ಇಂದಿನ ಈ ತರಗತಿಯಲ್ಲಿ ಹೊಸ ಆರ್ಥಿಕ ನೀತಿ ಅಥವಾ ಕೈಗಾರಿಕಾ ನೀತಿ 1991ರ ಲಕ್ಷಣಗಳು ಏನಿದಾವೆ ಅನ್ನೋದ್ರ ಬಗ್ಗೆ ಅಧ್ಯಯನವನ್ನು ಮಾಡೋಣ. So why this is to be studied means because it is also one of the major concept which comes in economic environment. ಆತ್ಮೀಯ ವಿದ್ಯಾರ್ಥಿಗಳೇ, ಇದನ್ನ ಯಾಕೆ ಅಧ್ಯಯನ ಮಾಡಬೇಕು ಅಂತಂದ್ರೆ ಇದು ಕೂಡ ಒಂದು ಪ್ರಮುಖವಾಗಿರತಕ್ಕಂಥ ಅಂಶವಾಗಿದ್ದು ಆರ್ಥಿಕ ಪರಿಸರದ ಭಾಗದಲ್ಲಿ ಕಲಿಯುವಂತಹ ವಿಷಯವಾಗಿದೆ. So let's see how about the new economic policy 1991. So here, for the development of economic system of a nation, so the government has introduced many types of development plans and policies. As a part of that, the government of India has announced a new economic policy or new industrial policy in July 1991. ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಮತ್ತು ಕೈಗಾರಿಕಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಸರ್ಕಾರವು ಜುಲೈ 1991ರಂದು ಈ ಒಂದು ಹೊಸ ಆರ್ಥಿಕ ನೀತಿ ಅಥವಾ ಕೈಗಾರಿಕಾ ನೀತಿಯನ್ನ ಜಾರಿಗೊಳಿಸಿತು. ಸೊ ಇದರ ಮೂಲಕ ಏನು ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಥವಾ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಏನು ಅಂತಂದ್ರೆ ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಗಾಗಿ ಕಾರ್ಯವನ್ನು ನಿರ್ವಹಿಸುವುದಾದ್ರೆ, ಪ್ರೈವೇಟ್ ಸೆಕ್ಟರ್ ಎಂಟರ್ಪ್ರೈಸಸ್ ಕನ್ಸ್ಯೂಮರ್ ಗೂಡ್ಸ್ ಅನ್ನ ಡೆವಲಪ್ ಮಾಡತಕ್ಕಂತ ಒಂದು ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಾ ಇತ್ತು. ಸೊ the policy is going to initiate the public sector enterprises or the public sector given more priority for development of infrastructural facilities or industries, whereas public sector has given for development of consumer goods and services. So let's see what are the features of new industrial policy 1991. ಸೊ ಹಾಗಾದ್ರೆ ಹೊಸ ಕೈಗಾರಿಕಾ ನೀತಿ 1991ರ ಲಕ್ಷಣಗಳು ಏನಿದಾವೆ ಅನ್ನೋದನ್ನ ಅಧ್ಯಯನವನ್ನು ಮಾಡೋಣ. ಸೊ ದ ಫಸ್ಟ್ ಈಸ್, under this policy the government reduced the number of industries under compulsory licensing to only 6 industries. ಅಂದ್ರೆ ಈ ಒಂದು ನೀತಿಯ ಅಡಿಯಲ್ಲಿ ಕಡ್ಡಾಯವಾಗಿ ಅನುಮತಿಯನ್ನು ಪಡೆದು ಕೈಗಾರಿಕೆಗಳನ್ನು ಸ್ಥಾಪಿಸುವಂತಹ ಒಂದು ಅಡಿಯಲ್ಲಿ ಕೇವಲ 6 ಕೈಗಾರಿಕೆಗಳಿಗೆ ಮಾತ್ರ ಏನ್ ಮಾಡಿತು ಅಂತಂದ್ರೆ ಸೀಮಿತಗೊಳಿಸಲಾಯಿತು. Then second feature is many of industries reserved for public sector under earlier policy were de-reserved. ಅಂದ್ರೆ ಮುಂಚೆ ಇರ್ತಕ್ಕಂಥ ಒಂದು ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನ ಏನ್ ಮಾಡಿತು ಅಂತಂದ್ರೆ ಸ್ವಲ್ಪ ಬದಲಾವಣೆಯನ್ನ ಮಾಡಿ ಅಥವಾ ಸೀಮಿತವನ್ನ ಕಡಿಮೆಗೊಳಿಸುವುದರ ಮೂಲಕ where the role of public sector was limited only to 4 industries. ಅಂದ್ರೆ ಸಾರ್ವಜನಿಕ ವಲಯದ ಉದ್ದಿಮೆಗಳ
ಒಂದು ಸ್ಥಾನವನ್ನ ಅಥವಾ ಸಂಖ್ಯೆಯನ್ನ ಕೇವಲ 4 ಕೈಗಾರಿಕೆಗಳಿಗೆ ಮಾತ್ರ ಏನ್ ಮಾಡಿತು ಅಂತಂದ್ರೆ ಸೀಮಿತಗೊಳಿಸಲಾಯಿತು. Then third feature is disinvestment was carried out in case of many public sector enterprises. So here the industries which are not running successfully, which are not effectively working, so the government has made a plan to make disinvestment from those kinds of public sector enterprises. ಅಂದ್ರೆ ಹೂಡಿಕೆ ಹಿಂತೆಗೆತ ಅಂತ ಕರಿತೀವಿ. ಅಂದ್ರೆ ಯಾವ ರೀತಿ ಕೈಗಾರಿಕೆಗಳು ಸರಿಯಾಗಿ ಚಾಲ್ತಿಯಲ್ಲಿಲ್ಲ ಅಥವಾ ಪರಿಣಾಮಕಾರಿಯಾಗಿ ಅಭಿವೃದ್ಧಿ ಹೊಂದುತ್ತಿಲ್ಲ ಅಂತಹ ಕೈಗಾರಿಕೆಗಳಲ್ಲಿ ಹೂಡಿಕೆ ಮಾಡಿರುವ ಹಣವನ್ನ ಹಿಂತೆಗೆತ ಮಾಡುವಂತಹ ಒಂದು ನಿರ್ಧಾರವನ್ನು ಕೂಡ ಈ ಒಂದು ಪಾಲಿಸಿಯಲ್ಲಿ ಕೈಗೊಳ್ಳಲಾಗಿತ್ತು. ಸೊ ದಿಸ್ ಈಸ್ ದ ಥರ್ಡ್ ಫೀಚರ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ. As a part of economic reforms, the new industrial policy was introduced in July 1991. The fourth feature of NIP is foreign capital policy was liberalized, and in many sectors 100% of foreign investment was allowed. ಅಂದ್ರೆ ಈ ಒಂದು ಹೊಸ ಕೈಗಾರಿಕಾ ನೀತಿ 1991ರ ಅಡಿಯಲ್ಲಿ ವಿದೇಶಿ ನೇರ ಹೂಡಿಕೆಯಲ್ಲಿ ಉದಾರೀಕರಣವನ್ನುಗೊಳಿಸುವ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ಅಥವಾ ಹಲವಾರು ವಲಯಗಳಲ್ಲಿ 100% ವಿದೇಶಿ ಹೂಡಿಕೆಯನ್ನು ಕೂಡ ಹೂಡಿಕೆ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಯಿತು. And the fifth feature is automatic permission was given for signing technological agreements with foreign companies. ಅಂದ್ರೆ ತಂತ್ರಜ್ಞಾನ ಆಧಾರಿತ ಒಪ್ಪಂದಗಳಿಗೆ ಸ್ವಯಂಚಾಲಿತವಾಗಿ ಅನುಮತಿಯನ್ನ ನೀಡುವ ಸಲುವಾಗಿ ಒಂದು ಹೊಸದಾದ ವ್ಯವಸ್ಥೆಯನ್ನ ರೂಪಿಸಲಾಯಿತು. ಅದು ಕೂಡ ವಿದೇಶಿ ಕಂಪನಿಗಳೊಂದಿಗೆ. ಅಂದ್ರೆ ವಿದೇಶಿ ಕಂಪನಿಗಳೊಂದಿಗೆ ನಾವು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ರೆ ಅದಕ್ಕೆ ಸ್ವಯಂಚಾಲಿತವಾಗಿ ಒಂದು ಅನುಮತಿಯನ್ನು ನೀಡುವಂತಹ ವ್ಯವಸ್ಥೆಗೆ ಒಂದು ಸಹಿಯನ್ನು ಕೂಡ ಹಾಕಲಾಯಿತು, ಒಂದು ಅನುಮತಿಯನ್ನು ಕೂಡ ನೀಡಲಾಯಿತು. Then sixth, FIPB was set up to promote and bring foreign investment in India. ಅಂದ್ರೆ ವಿದೇಶಿ ಹಣವನ್ನ ಹೂಡಿಕೆ ಮಾಡುವ ಸಲುವಾಗಿ ಅಥವಾ ವಿದೇಶಿ ಹಣದ ಒಂದು ಪ್ರವರ್ಧನೆಗಾಗಿ, ಹೂಡಿಕೆಯ ಪ್ರವರ್ಧನೆಗಾಗಿ FIPB ಅನ್ನುವಂತಹ ಒಂದು ಸಂಸ್ಥೆಯನ್ನು ಕೂಡ ಸ್ಥಾಪಿಸಲಾಯಿತು. FIPB stands for ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್. ಅಂದ್ರೆ ವಿದೇಶಿ ಹೂಡಿಕೆ ಪ್ರವರ್ಧನೆ ಮಂಡಳಿ ಅಂತೇಳಿ ಕರೆಯಲಾಗುತ್ತೆ. ಅಂದ್ರೆ ವಿದೇಶಿ ಹಣವನ್ನ ಹೂಡಿಕೆ ಮಾಡಲಿಕ್ಕೆ ಅಥವಾ ವಿದೇಶಿ ಬಂಡವಾಳವನ್ನ ಪ್ರವರ್ಧನೆ ಮಾಡಲಿಕ್ಕೆ ಮತ್ತು ಅವುಗಳನ್ನು ಭಾರತ ದೇಶದಲ್ಲಿ ತರುವ ಸಲುವಾಗಿ ಈ ಒಂದು ಸಂಸ್ಥೆಯನ್ನ ಕೂಡ ಏನ್ ಮಾಡಲಾಯಿತು, ಸ್ಥಾಪನೆಯನ್ನ ಮಾಡಲಾಯಿತು. ಹಿಯರ್ FIPB stands for ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್, ಅಂದ್ರೆ ವಿದೇಶಿ ಹೂಡಿಕೆ ಪ್ರವರ್ಧನೆ ಮಂಡಳಿ ಅಂತೇಳಿ ಕರೆಯಲಾಗುತ್ತೆ. ಸೊ ಆಲ್ ದೀಸ್ 6 points which explains about the features of new industrial policy 1991. ಈ 6 ರೀತಿಯ ಲಕ್ಷಣಗಳನ್ನು ನಾವು ಇಲ್ಲಿ ಕಾಣಬಹುದು ಅಂತಂದ್ರೆ ಹೊಸ ಕೈಗಾರಿಕಾ ನೀತಿ ಅಥವಾ ಹೊಸ ಆರ್ಥಿಕ ನೀತಿ 1991ರ ಒಂದು ನೀತಿಯಲ್ಲಿ ಕಾಣುವಂತಹ ಲಕ್ಷಣಗಳು ಆಗಿದ್ದಾವೆ. ಸೊ ದಿಸ್ ಇಸ್ ಅಬೌಟ್ ದ ಟುಡೇಸ್ ಕಾನ್ಸೆಪ್ಟ್. ಆಸ್ ಎ ಪಾರ್ಟ್ ಆಫ್ ಎಕನಾಮಿಕ್ ರಿಫಾರ್ಮ್ಸ್, the new industrial policy was introduced in July 1991. So where it have major these characteristics. ಹೊಸ ಆರ್ಥಿಕ ನೀತಿ ಅಥವಾ ಕೈಗಾರಿಕಾ ನೀತಿಯನ್ನ ಜುಲೈ 1991ರಲ್ಲಿ ಜಾರಿಗೊಳಿಸಲಾಯಿತು. ಇದರ ಪ್ರಮುಖವಾದ 6 ಲಕ್ಷಣಗಳನ್ನ ನಾವೇನ್ ಮಾಡಿದ್ವಿ, ಅಧ್ಯಯನವನ್ನ ಮಾಡಿದ್ವಿ.